ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಪವನ್ ವಿದ್ಯುತ್ ಶಕ್ತಿ ಉತ್ಪಾದನಾ ಕಂಪನಿಗಳು ಸರ್ಕಾರ ನಿಗದಿಪಡಿಸಿದ ಭೂಮಿ ದರವನ್ನ ಉಲ್ಲಂಘಿಸಿ ರೈತರನ್ನ ಶೋಷಿಸುತ್ತಿವೆ ಎಂದು ಆರೋಪಿಸಿ ರೈತರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಹಸೀಲ್ದಾರ್ ಮೂಲಕ ಆಳಂದ್ ತಹಸೀಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರ ಪವನ್ ವಿದ್ಯುತ್ ಉತ್ಪಾದನೆಗೆ ಅವಕಾಶ ನೀಡಿದ್ದು ರೈತರಿಗೆ ವರದಾನವಾಗಬೇಕಾದರೂ ವಾಸ್ತವದಲ್ಲಿ ಅದು ಶಾಪವಾಗಿ ಪರಿಣಮಿಸಿದೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಂಪನಿಗಳು ದಲ್ಲಾಳಿಗಳ ಮೂಲಕ ರೈತರ ಜಮೀನನ್ನ ಖರೀದಿಸಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದರ ನಿಗದಿಪಡಿಸುತ್ತಿವೆ. ಸರ್ಕಾರ ಕುಷ್ಕಿ ಭೂಮಿಗೆ ಎಕರೆಗೆ 30 ಲಕ್ಷ ಹಾಗೂ ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ ದರ ನಿಗದಿಪಡಿಸಿದರೂ ಆಳಂದ ತಾಲೂಕಿನಲ್ಲಿ ಆ ದರವನ್ನ ನೀಡಲಾಗುತ್ತಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಪವನ್ ವಿದ್ಯುತ್ ಕಂಪನಿಗಳು ರೈತರ ಜಮೀನಿನಲ್ಲಿ ವಿದ್ಯುತ್ ಉತ್ಪಾದಿಸಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿ ಬೇರೆ ರಾಜ್ಯಗಳಿಗೆ ವಿದ್ಯುತ್ ಮಾರಾಟ ಮಾಡುತ್ತವೆ. ಆದರೆ ಇದರಿಂದ ಆಳಂದ ತಾಲೂಕಿನ ರೈತರಿಗೆ ಹಾಗೂ ಅವರ ಮಕ್ಕಳಿಗೆ ಯಾವ ಪ್ರಯೋಜನವೂ ಆಗುತ್ತಿಲ್ಲ. ಸ್ಥಳೀಯ ನಿರುದ್ಯೋಗಿಗಳಿಗೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಇನ್ನು ಸ್ವಾತಂತ್ರ್ಯ ನಂತರ 75 ವರ್ಷಗಳ ಕಾಲ ನೀರಾವರಿ ಸೌಲಭ್ಯವಿಲ್ಲದೆ ಮಳೆಯನ್ನೇ ನಂಬಿ ಬದುಕಿದ ರೈತರು ಇದೀಗ ಭೀಮಾ ನದಿಯಿಂದ ಸುಮಾರು 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಗಳ ಅಭಿವೃದ್ಧಿ ನಡೆಯುತ್ತಿರುವ ಸಂದರ್ಭದಲ್ಲಿ ಮತ್ತೆ ಭೂಮಿ ಕಳೆದುಕೊಂಡು ಹೇಗೆ ಬದುಕಬೇಕೆಂಬ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮುಂದಿಟ್ಟಿದ್ದಾರೆ. ರೈತರಿಗೆ ಕುಷ್ಕಿ ಭೂಮಿಗೆ ಎಕರೆಗೆ 30 ಲಕ್ಷ ಹಾಗೂ ನೀರಾವರಿ ಭೂಮಿಗೆ ಕನಿಷ್ಠ 60 ಲಕ್ಷ ರೂಪಾಯಿ ನಿಗದಿಪಡಿಸಬೇಕು. ಭೂಮಿ ಖರೀದಿ ಪ್ರಕ್ರಿಯೆ, ಮಾರಾಟಕ್ಕೆ ವ್ಯವಹಾರ ಮತ್ತು ಪರೀಕ್ಷಾ ಕ್ರಮಗಳಲ್ಲಿ ಪಾರದರ್ಶಕತೆ ತರಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಅದೇ ರೀತಿ ಆರೋಗ್ಯ ರಕ್ಷಣೆಗೆ ಅಗತ್ಯವಾದ ತೊಗರಿಗೆ ಸರ್ಕಾರ ಹೆಚ್ಚಿನ ಬೆಲೆ ನಿಗದಿಪಡಿಸಬೇಕು. ಖರೀದಿ ಕೇಂದ್ರಗಳು ದಲ್ಲಾಳಿಗಳ ಲಾಭಕ್ಕಲ್ಲ, ನಿಜವಾದ ರೈತರ ಹಿತಕ್ಕಾಗಿ ತೆರೆಯಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನ 15 ದಿನದೊಳಗೆ ಬಗೆಹರಿಸಬೇಕು. ಅಲ್ಲಿಯವರೆಗೆ ಆಳಂದ ತಾಲೂಕಿನಲ್ಲಿ ಪವನ್ ವಿದ್ಯುತ್ ಕಂಪನಿಗಳ ವಾಹನಗಳ ಸಂಚಾರವನ್ನ ತಕ್ಷಣದಿಂದಲೇ ನಿಷೇಧಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಶಾಳದ ಮರುಳರಾದ ಶಿವಾಚಾರ್ಯರು, ರೇವಣಸಿದ್ದ ಶಿವಾಚಾರ್ಯರು, ಹಿರೇಮಠ ಗುಳದಗುಡ್ಡ, ಸಿದ್ದು ಹಿರಳ್ಳಿ, ಲಿಂಗರಾಜ್ ಪಾಟೀಲ್, ಪಿಂಟು ಪಾಟೀಲ್, ಶ್ರೀಶೈಲ್ ನಿಂಬಾಳ್, ಅಜಿತ್ ಕುಲಕರ್ಣಿ, ನೆಂಗರಾಜ್ ಹುಡುಗಿ, ಸತೀಶ್ ಕಾಳಮದ್ರಿ, ದಗಡು ಪವಾರ್, ರಾಜು ಚವಾಣ್, ಪವನ್ ಕಲ್ಶೆಟ್ಟಿ, ರಮೇಶ್ ಜಗತಿ, ಬಸವರಾಜ ಸಗಮಳೆ, ಆಕಾಶ್ ಪಾತ್ರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿದ್ಯುತ್ ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಮನಸ್ಸಿಗೆ ಬಂದಂತೆ ರೈತರ ಜಮೀನುಗಳನ್ನು ಪಡೆದು ಅವರನ್ನು ಸಮಸ್ಯೆಗಳ ಸುಳಿಗೆ ದೂಡುತ್ತಿದ್ದಾರೆ. ಪವನ ವಿದ್ಯುತ್ ಶಕ್ತಿ ಉತ್ಪಾದಕ ಕಂಪನಿಗಳು ಸರ್ಕಾರ ನಿಗದಿಪಡಿಸಿದ ದರವನ್ನು ರೈತರಿಗೆ ಪಾವತಿಸುತ್ತಿಲ್ಲ. ಒಬ್ಬೊಬ್ಬ ರೈತರಿಗೆ ಒಂದೊಂದು ರೀತಿಯ ದರವನ್ನು ನೀಡಿ ಜಮೀನುಗಳ ದಲ್ಲಾಳಿಗಳ ಮೂಲಕ ಖರೀದಿಸುತ್ತಿದ್ದಾರೆ. ಸರ್ಕಾರದ ಕುಷ್ಕಿ ಭೂಮಿಗೆ 30 ಲಕ್ಷ ಪ್ರತಿ ಎಕರೆಗೆ, ನೀರಾವರಿ ಭೂಮಿಗೆ 40 ಲಕ್ಷ ಸರ್ಕಾರ ನಿಗದಿಪಡಿಸಿದ ದರವನ್ನು ನೀಡುವುದಾದರೆ ಖರೀದಿ ಮಾಡಬೇಕು. ಇಲ್ಲದಿದ್ದರೆ ಕೂಡಲೇ ಇದನ್ನು ನಿಲ್ಲಿಸಬೇಕು. ಅನೇಕ ರೈತರ ಹೊಲಗಳನ್ನ ಅನ್ಯಾಯಯುತವಾಗಿ ಖರೀದಿ ಮಾಡಿ ಅವರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಗಣ್ಣಿಗೆ ಬೆಣ್ಣೆ, ಒಂದು ಗಣ್ಣಿಗೆ ಸುಣ್ಣ ಅನ್ನುವ ರೀತಿ ಒಳಗ ಒಬ್ಬ ರೈತರಿಗೆ 20 ಲಕ್ಷ ಕೊಟ್ಟರೆ ಒಬ್ಬ ರೈತರಿಗೆ 5 ಲಕ್ಷ ಕೊಡ್ತಾ ಇದ್ದಾರೆ. ಹೀಗಾಗಿ ಇದನ್ನ ತಾಲೂಕಾ ದಂಡಾಧಿಕಾರಿಗಳು, ಸಬ್ ರಿಜಿಸ್ಟರ್ ಆಫೀಸರ್ ಮತ್ತೆ ಶಾಸಕರು, DC ಅವರು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಇದೆಲ್ಲನೂ ಕೂಡ ಗಮನಕ್ಕೆ ಇದ್ರೂ ಕೂಡ ಸರ್ಕಾರವೇ, ಅಧಿಕಾರಿಗಳೇ ಈ ರೀತಿಯಾಗಿ ರೈತರಿಗೆ ಮೋಸ ಮಾಡ್ತಾ ಇದ್ರೆ, ಇನ್ನ ರೈತರು ಕಷ್ಟ ಅಂತ ಬಂದಾಗ ರಕ್ಷಣೆಯನ್ನ ಮಾಡ್ತಕ್ಕಂತಹ ಅಧಿಕಾರಿಗಳು, ಸರ್ಕಾರ ಈ ರೀತಿ ಮೋಸ ಮಾಡಿದ್ರೆ ಇನ್ನು ರೈತರು ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದೇ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇದು ಒಂದೇ ರೀತಿಯ ಸಮಸ್ಯೆ ಅಂತ ಅಲ್ಲ, ಎಷ್ಟೋ ರೀತಿಯ ಸಮಸ್ಯೆಗಳು ಮಾಡಾಕತ್ತೀರಿ. ಅದು ರೈತರಿಗೆ ಕೈ ತೊಳ್ಕೊಂಡು ಬೇನತ್ತಾಗತ್ತಾರೆ ಎಲ್ಲ ಸರ್ಕಾರದವರು, ಅಧಿಕಾರಿಗಳಾಗಿರ್ಬೋದು. ಯಾವ ರೀತಿ ಇಷ್ಟು ಮೋಸ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಜವಾಗ್ಲೂ ಕೂಡ ನಾನು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಏನು ಹೊಲಗಳನ್ನ ಅನ್ಯಾಯಯುತವಾಗಿ ಖರೀದಿ ಮಾಡಿದ್ದಾರೆ ಅದನ್ನ ನಿಯಮ ಕಾನೂನುಗಳ ಪ್ರಕಾರ, ಕಾನೂನದ ನಿಯಮಗಳ ಪ್ರಕಾರ, ಸಂವಿಧಾನದ ಪ್ರಕಾರ ಆ ರೈತರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಏನಾದರೂ 15 ದಿನ ಗಡುವನ್ನ ಕೊಟ್ಟಿದ್ದಾರೆ ರೈತರು, 15 ದಿನ ಗಡುವು ಕೊಟ್ಟಿದ್ದಾರೆ. ಏನಾದರೂ ಮಾಡಲಿಲ್ಲ ಅಂತಂದ್ರೆ, ನ್ಯಾಯವನ್ನ ಧರಿಸಿಕೊಳ್ಳಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಆಳಂದ ತಾಲೂಕಿನೊಳಗ ಯಾವ ರೀತಿ ಗುರ್ಲಾಪುರ ನಡೆದಿತ್ತು ಅದಕ್ಕಿಂತ 2 ಪಟ್ಟು ನಾವು ಇಲ್ಲಿ ಮಾಡಿ ತೋರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ.